ಗಗನವತಾಯ ನೀರ್ಪಳುಕ್ಕುವ ತುಂಗತರಂಗ ಸಂಗಮೇ ಗಗನವತಾಯ ನೀರ್ಪಳುಕ್ಕುವ ತುಂಗತರಂಗ ಸಂಗಮೇ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದಮ ಸೊಗಯಿಪುದೇ ಝರಿಯ ಬೀರಿ ಅಚ್ಚರಿಯ ವೀರಿ ಮಹಾದ್ಭುತ ಕಾರಣ ಹಬ್ಬ ಜಾಂಬವಂತರೇ, ಆಂಜನೇಯ, ಈ ಶರದಿಯನ್ನು ನೋಡಿ ಎಷ್ಟು ಭಯಾನಕವಾಗಿರುವುದು. ಇದನ್ನು ದಾಟಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವ ವೀರರು ಯಾರಿದ್ದಾರೆ ವಿಚಾರಿಸುವ ಅಂಗದ ಕುಮಾರ. ನಳನೆ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ನೀಲನೆ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ ಜಾಂಬವಂತರೇ, ತಾವು ಎಷ್ಟು ಯೋಜನೆ ಹಾರಬಲ್ಲಿರಿ? ಅಂಗದ ಕುಮಾರ, ನಾನು ಹಿಂದೆ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ನನ್ನ ಶಕ್ತಿಯೆಲ್ಲವೂ ಕುಂದು ಹೋಗಿರುವುದಪ್ಪ. ಅಂಗದ ಕುಮಾರ, ಅದರಲ್ಲಿ ನಾನು 100 ಯೋಜನೆ ಹಾರಬಲ್ಲೆ, ಆದರೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ. ಅದರಲ್ಲಿ ಅಂಗದ ಕುಮಾರ, ನೀನು ಎಲ್ಲರನ್ನು ಕೇಳಿವೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ ಅದನ್ನು ತಿಳಿಸಬಲ್ಲೆ? ತಾತ, ನಾನು ಈ ಸಮುದ್ರವನ್ನೇ ಹಾರಬಲ್ಲೆ, ಆದರೆ ಮತ್ತೆ ಬರಲಾಗದು. ಇದಕ್ಕೆ ಆಂಜನೇಯನೇ ಸಮರ್ಥನು. ಆದ್ದರಿಂದ ತಾವೆಲ್ಲರೂ ಸೇರಿ ಆ ಆಂಜನೇಯನನ್ನು ಪ್ರಾರ್ಥಿಸೋಣ. ಆಂಜನೇಯ, ಹನುಮ ಎದ್ದೇಳು. ಹಿಂದೆ ಬಾಲ ಭಾಸ್ಕರನನ್ನೇ ಅಣ್ಣೆಂದು ನುಂಗಲು ಹೋದ ಬಾಲ ಕಿಶೋರ ನೀನು. ಹೇಳು ಹನುಮ, ಈ ಕಾರ್ಯವು ನಿನ್ನಿಂದಲೇ ಸಮರ್ಥವು. ಜಯ ಹನುಮ. ನೀವಾರೂ ಭಯಪಡಬೇಡಿರಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದು ಅಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ತಿಳಿದು ಬರುವೆನೋ ಅವಧಿ ಮುಗಿಯುವುದರೊಳಗಾಗಿ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಇಲ್ಲಿಯೇ ಕುಳಿತಿರಿ. ಆಗಬಹುದು ಆಂಜನೇಯ. ಅದಾಗ್ಲಿ. ಲಂಗಿ ಪೆನಿ ವಾರ್ತೆಯ ಜಯ ಹನುಮ. ಲಂಗಿ ಪೆನಿ ವಾರ್ತೆಯ ಹರದಿ ಮಾಡಿರ ಅರುಜವಾಂದುರೆ ಲಂಗಿ ಪೆನಿ ವಾರ್ತೆಯ ಜಯ ಹನುಮ. ತಂಗಿಸಿ ನೇರದ ಸಂಘದವರೆಗೂ ತುಂಗವಲದಿ ನಾನೊಂದು ನಿಮಿಷದಿ ತಂಗಿಸಿ ನೇರದ ಸಂಘದವರೆಗೂ ತುಂಗವಲದಿ ನಾನೊಂದು ಲಂಗಿ ಬೆಂಡೆ ವಾರ್ತೆಯ ವರದಿ ಮಾಧುರೆ ಹರುಜವಾತು ಲಂಗಿ ಬೆಂಡೆ ವಾರ್ತೆಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಶ್ರೀವರ ಪದವ ಜೀವವ ಸುಂದಿರ ಶ್ರೀವರ ಪದವ ಜೀವವ ಭಾವದಿ ನಡೆಯುತ್ತೆ ಭಾವಗಮಿ ಲಂಗಿ ಬೆನಿ ವಾರ್ತೆಯ ಹರದಿ ಮಾನುರೆ ಅರುಜವ ಲಂಗಿ ಬೆನಿ ವಾರ್ತೆಯ 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 ಸುರಕುಲಮಂ ಹಿಂಸಿಸಿ ನಿಷ್ಕರುಣಿತಾನೆನಿಸಿ
ಜಗವ ಬಾಧಿಸುತ್ತಿರ್ಪ ದುರುಳದ ಶಾಸನನ ಪುರಂಬಿದಂ ನಿರುಕಿಸಿದೆ. ಸುರಕುಲಮಂ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗವ ಬಾಧಿಸುತ್ತಿರ್ಪ ತುರುಳದ ಶಾಸನನ ಪುರಂಬಿದಂ ನಿರುಕಿಸಿದೆ. ಶ್ರೀ ರಾಮಚಂದ್ರನ ದಯದಿ ಚಂಡ ದಾನವ ಮಂಡಲೇಂದ್ರನ 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 ಕಂಡು ಹಿಡಿದರೆ ಇನ್ನೊಂದು ಬೇಬಲ ಕಂಡನ ಲಂಕಾ ನಗರ ಮಣಿಮಂಡಲವ ಕಂಡನ ಲಂಕಾ ನಗರವಾ ಗಗನದಲಕ್ಕಿಂದೊಗೆವ ಕಲ್ಲೋಲಗಳ ಮೇಲ್ ತಾಮೆಯುತೆ ಗಗನದಲಕ್ಕಿಂದೊಗೆವ ಕಲ್ಲೋಲಗಳ ಮೇಲೆ ನಾಮೆಯುತೆ ಗಗನ ತಲಕಿಂದೊಗೆವ ಕಲ್ಲೋಲಗಳ ಮೇಲೆ ನಾಮೆಯುತೆ ಗಗನ ತಲಕಿಂದೊಗೆವ ಕಲ್ಲೋಲಗಳ ಮೇಲೆ ನಾಮೆಯುತೆ ಗಗತಿಯೊಳಗೆ ಗಗತಿಯೊಳಗೆ ಶುಕನ ತೆರದಿ ಗಗತಿಯೊಳಗೆ ಶುಕನ ತೆರದಿ ಗಗತಿಯೊಳಗೆ ಶುಕನ ತೆರದಿ ಗಗತಿಯೊಳಗೆ ಶುಕನ ತೆರದಿ ಎಲ್ಲಿಗೆ ಬರುತ್ತಿರೆ ಜಗವನ್ನೆರೆ ಇಲ್ಲಿಗೆ ಬರುತ್ತಿರೆ ಜಗನ್ನಪನಾಮೆ ಕಂಡೆನಾಲಂಕಾ ಮಣಿಮಂಡಲವೈ ಕಂಡೆನಾಲಂಕಾ ರವಾ ಕಂಡೇ
ತೊಳಪಗೆ ಮದ ಕಲಶತತಿ ಥಳಥಳಿಸಿ ಗಗನವಾ ಬೆಳಗಿರೆ. ತೊಳಪಗೆ ಮದ ಕಲಶತತಿ ಥಳಥಳಿಸಿ ಗಗನವಾ ಬೆಳಗಿರೆ. ತೊಳಪಾಹೆ ಮದ ಕಲಶತತಿ ಥಳಥಳಿಸಿ ಗಗನವಾ ಬೆಳಗಿರೆ. ಸಲೆ ತ್ರಿಕೂಟ ಸಲೆ ತ್ರಿಕೂಟ ಜಲದ ಮೇಲೆ ಸಲೆ ತ್ರಿಕೂಟ ಜಲದ ಮೇಲೆ ಸಲೆ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಸಚ್ಚಲಿಪದ ಜನ ನಗರ ಮಹಾನೆರೆ ಸಚ್ಚಲಿಪದ ಜನ ನಗರ ಮಹಾನ್ ಕಂಡೇನಾಲಂಕಾರ ಮಣಿಮಂಡಲವನಿ ಕಂಡೇನಾಲಂಕಾರವಾ ಕಂಡೇ. ರನ್ನದ ಪವಳದ ತೆನೆ ಕೊನೆ ಮೀರಿದ ದಿನ ಕರನಾಟ್ಯಂ ತಡೆಬಡೆಯಿಲ್ಲದೆ ರನ್ನದ ಪವಳದ ತೆನೆ ಕೊನೆ ಮೀರಿದ ದಿನ ಕರನಾಟ್ಯಂ ತಡೆಬಡೆಯಿಲ್ಲ. ಚನ್ನಿನ ಕೋಟೆಯು ಹೊನ್ನಿನ ಒಳಪೋ ಚನ್ನಿನ ಕೋಟೆಯು ಹೊನ್ನಿನ ಒಳಪೋ ಚನ್ನಿನ ಕೋಟೆಯು ಹೊನ್ನಿನ ಒಳಪೋ ಎನಿತು ಗನದಿಮಿಗೆ ಶೋಭಿಪುದೆನಗೆ ಎನಿತು ಗನದಿಮಿಗೆ ಶೋಭಿಪುದೆನಗೆ ಸೊಗಸೆ ನಗರ ಶೋಭಿಪುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಹೇ ರಾಮಚಂದ್ರ, ಏನು ಈತನ ವೈಭವ! ಲಂಕಾನಗರದ ಹೊರಗಿನ ಬಾಗಿಲೇ ಇಷ್ಟೊಂದು ಹೊಳೆಯುತ್ತಿರುವಾಗ ಈತನ ಭವನಗಳೆಷ್ಟು ಸುಂದರವಾಗಿರಬಹುದು. ಹೇ ರಾಮಚಂದ್ರ, ಸಮುದ್ರವನ್ನು ದಾಟಿ ಬರುವಾಗ ಅಡ್ಡಲಾಗಿ ಬಂದ ಮೈರಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ಇನ್ನು ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಆ ಸಿಮ್ಮಿಕೆಯ ಗರ್ಭವನ್ನು ಸೂಕ್ಷ್ಮವಾಗಿ ಹೊತ್ತು ಅವಳ ಉದರವನ್ನು ಸೀಳಿ ಬಂದಿದ್ದು ನಿನ್ನ ಆಶೀರ್ವಾದ ಬಲದಿಂದಲೇ. ಹೀಗಿರುವಾಗ ನನಗೆ ಭಯವೆಂದರೇನು ಪ್ರಭು? ಆಗಲಿ, ಪುರಪ್ರವೇಶ ಮಾಡುವೆನು. ಛೀ! ಹೇ ರಾಮಚಂದ್ರ, ಆಪತ್ ಬಾಂಧವ, ಅನಾಥ ರಕ್ಷಕ, ಆಪತ್ ಬಾಂಧವ, ಕಾಪಾಡು ತಂದೆ, ಕಾಪಾಡು. ಪುರಪ್ರವೇಶ ಮಾಡೋಣವೆಂದರೆ ಯಾರೋ ರಕ್ಕಸಿಯು ಬಾಗಿಲಿಗೆ ಅಡ್ಡಲಾಗಿ ಮಲಗಿರುವಳಲ್ಲ. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ನನಗೆ ಉಚಿತವಲ್ಲ.
ಇವಳನ್ನು ಎಚ್ಚರಿಸಿ ನಂತರ ಪ್ರವೇಶ ಮಾಡುವೆನು. ಆಳದ ಮುನ್ನತ ಈ ಅರ್ಧರಾತ್ರಿ ವೇಳೆಯಲ್ಲಿ ಬಂದಿರಲಿಲ್ಲ. ನನ್ನ ಮೇಲೆ ಬಹಳ ದಿನದಿಂದ ಅವನಿಗೆ ಕಣ್ಣು. ನಾಳೆ ಭೇಟಿ ಆಗೋಣ ಮನ್ಮತ, ಈ ದಿನ ಬೇಡ. ನನಗಿದ್ರೆ ಬಹಳವಾಗಿ ಬಾಧಿಸ್ತಿರುವುದು. ಎಂಥ ಸಕ್ಕರೆ ಅಂತ ಸುವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸ್ತಿರುವಲ್ಲ. ಪಹರೆಯವರೆಲ್ಲ ಎಚ್ಚರವಾಗಿದ್ದಾರೆ, ಆದರೂ ನನ್ನ ನಿದ್ರೆಯನ್ನು ಭಂಗಪಡ. ಮರ್ಕಟ ಮಂಗಣ್ಣ ಮೊದಲೇ ಕಪಿಚೇಷ್ಟೆ. ತಾವ್ಯಾರು? ತಮ್ಮ ನಾಮಾಂಕಿತವೇನು? ಈ ರೀತಿ ಅರ್ಧರಾತ್ರಿ ವೇಳೆಯಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರಿ? ಬೇಗನೆ ಹೇಳು. ನಾನು ಶ್ರೀರಾಮಚಂದ್ರನ ಸೇವಕನು. ಈ ಲಂಕಾ ನಗರವನ್ನು ಒಮ್ಮೆ ನೋಡಿ ಆನಂದ ಪಡಲು ಇಲ್ಲಿಗೆ ಬಂದಿರುವೆನು. ನೀವು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನು. ಹಾಗೆ ಹೋಗಿ ಹೀಗೆ ಬಂದು ಬಿಡುವಿರೋ? ತಮ್ಮ ಶುಭನಾಮಾಂಕಿತವೇನು? ನಾನು ಶ್ರೀರಾಮಚಂದ್ರನ ಸೇವಕನು. ನನ್ನ ಹೆಸರು ಆಂಜನೇಯನೇ. ಪುರಪ್ರವೇಶ ಮಾಡಬೇಕಾದರೆ ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದು. ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ನನಗೆ ಮಾತ್ರ ಎಲ್ಲವೂ ಸಾಧ್ಯವೆಂದೇ ತಿಳಿ. ಪುರಪ್ರವೇಶ ಮಾಡಬೇಕಾದರೆ ಮೊದಲು ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಹಾಗಾದರೆ ನಾವು ಯುದ್ಧವನ್ನು ಮಾಡಬೇಕಾದರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಆಗಬಹುದು. ಏಕೆಂದರೆ ನೀನಾದರೂ ಸ್ತ್ರೀ, ನಾನು ಪುರುಷ. ನನ್ನಿಂದ ಪರಾಜಯವಾಗುವ ಭಯ. ನೀನು ಆಯುಧವನ್ನು ಹಿಡಿದಿರು, ಬಿಟ್ಟಿನಲ್ಲ, ನಾನು ನಿರಾಯುಧನು. ಆದ್ದರಿಂದ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಆಗಬಹುದು. ನೀನು ನನ್ನ ಬೆನ್ನ ಮೇಲೆ 3 ಪ್ರಹಾರಗಳನ್ನು ಮಾಡು. ರಾಮಾನುಗ್ರಹದಿಂದ ಬದುಕುಳಿದರೆ ಆಮೇಲೆ ನಾನು ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ನಾನು ಮೊದಲು ನಿನಗೆ 3 ಪ್ರಹಾರ ನೀಡಬೇಕು. ಹೌದು. ನೀನು ಬದುಕಿ ಉಳಿದಾರೆ ಕುಳಿತುಕೋ. ಮರ್ಕಟಕ್ಕೆ ಬುದ್ಧಿ ಭ್ರಮಣೆ ಆಗಿರುವುದು ನನ್ನಿಂದಲೇ ಮೋಕ್ಷ ಹೊಂದಲು ಬಂದಿರುವುದು. ನಿನ್ನ ಇಷ್ಟ ದೈವ ಸ್ಮರಿಸಿಕೋ. ಆಗಬಹುದು. ಜೈ ಲಂಕೇಶ್ವರ, ಜೈ ಶ್ರೀರಾಮ್, ಜೈ ಶಾಂಭವಿ, ಜೈ ಶ್ರೀರಾಮ್. ಓಹೋ, ಇದು ಬಹಳ ಪರಾಕ್ರಮಶಾಲಿ, ಪ್ರಭಾವಶಾಲಿ. ಈ ಸಾರಿ ಖಂಡಿತವಾಗಿ ಉಳಿಸುವುದಿಲ್ಲ. ಜೈ ರಾವಣೇಶ್ವರ, ಜೈ ಜೈ ಶ್ರೀರಾಮ್. ಇನ್ನು ನಿನ್ನ ಸರದಿ ಮುಗಿದೇನಲ್ಲಪ್ಪ. ಇನ್ನು ಕುಳಿತುಕೊಂಡು ನಿನ್ನ ಇಷ್ಟ ದೇವರನ್ನು ನೆನೆಸ್ಕೊಂಡಾಯ್ತು. ಗುದ್ದದ್ ಗುತ್ತಿಯ ನಿಧಾನ ಗುದ್ದಿ, ಯಾಕಂದ್ರೆ ಹೆಂಗ್ಸಲ್ವ ನಾನು. ಜೈ ಶ್ರೀರಾಮ್. ಮಾರುತಿ, ಅಂದು ಪಿತಾಮಹರು ಹೇಳಿದರೆ ಎಂದು ವಾನರ ವೀರನಿಂದ ನೀನು ಪರಾಜಿತರಾಗುವೆ. ಅಂದಿಗೆ ರಾಮಕಾಪಡೆದ ಅವನತಿ ರಾಮನಿಗೆ ಅಪಜಯವೆಂದು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ನಿರಾತಂಕವಾಗಿ ರಾಮ ಕಾರ್ಯವನ್ನು ಸಾಧಿಸು. ಹೋಗಿ ಹೋಗಿ. ಒಡೆಯ ನವದಿಯು ಮುಗಿಯಲಿಂದಿಗೆ ಒಡೆಯ ನವದಿಯು ಮುಗಿಯಲಿಂದಿಗೆ ಒಡೆಯ ನವದಿಯು ಮುಗಿಯಲಿಂದಿಗೆ
ತಡೆಯಲಾರೆ ಶೋಕವ. ಹೇ ರಾಮಚಂದ್ರ, ಒಡೆಯನವದಿಯು ಮುಗಿಯಲೆದಿಗೆ ತಡೆಯಲಾರೆ ಶೋಕವ. ಜಡ ಜಗದೆಯ ಉಡುಪ ಮುಗಿಯಳ, ಜಡ ಜಗದೆಯ ಉಡುಪ ಮುಗಿಯಳ ಬಡನಡುವಿನ ಬಾಲೆಯ. ಬಡನಡುವಿನ ಬಾಲೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಸೀತೆಯ. ರಾಮಚಂದ್ರ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಕಾಣೆ ನಾನು ಭೂಮಿ ಜಾತೆಯ. ಕಾಣೆ ನಾನು ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ 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 ಭೂಮಿ ಜಾತ, ಕಾಣೆ ನಾನು ಭೂಮಿ ಜಾತೆಯ. ಕಾಣೆ ನಾನು ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ರಾಮ ಪತ್ನಿ ಸೀತೆಯ ಕಾಣೆ ರಾಮ. ರಾಮ ಕಾಣೆ. ಹೇ ರಾಮಚಂದ್ರ, ಎಲ್ಲಿ ಹುಡುಕಲಿ, ಏನು ಮಾಡಲಿ? ಪುರದ ನಾನಾ ಭಾಗಗಳಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಹುಡುಕಿದನು. ಎಲ್ಲಿ ನೋಡಿದರೂ ಸೀತಾಮಾತೆಯ ದರ್ಶನವಾಗಲಿಲ್ಲ. ಏನು ಮಾಡಲಿ? ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದನಲ್ಲ. ಇಲ್ಲಿಯಾದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳಿಲ್ಲದೆ ಅರಿವಿಲ್ಲದೆ ಬಿದ್ದಿರುವರು. ಇವರಲ್ಲೇನಾದರೂ ಮಾತೆಯರು ಇರಬಹುದೇ? ಹುಡುಕಿ ನೋಡುವೆ. ಹಾ ರಾಮಚಂದ್ರ, ಮಾತೆಯವರ ದರ್ಶನವಾಯಿತು, ಜಗನ್ಮಾತೆಯ ದರ್ಶನವಾಯಿತು. ಇಂದಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು. ಇರಲಿ, ಮತ್ತೊಂದು ಆವರ್ತಿ ನೋಡಿ ಹೋಗುವೆನು. ಹಾ ರಾಮಚಂದ್ರ, ಹಾ ಇದೇನೋ ಮೋಸಕ
ಹಾಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಹಾಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಪಾಯಳು ರಲಾರೆನಿದ ಬಾಯಳು ಸುರಲಾರೆನಿದ ರಾಮಗೆಂದು ಪೇಳನಯ್ಯ. ಹೇ ರಾಮಚಂದ್ರ, ರಾಮಗೆಂದು ಪೇಳನಯ್ಯ. ದುರುಳನೇಕ ಶಯೆಯೊಳಿದು ದುರುಳನೇಕ ಶಯೆಯೊಳಿದು ದೂರಿಗೆ ಸಿಲುಕಿದೆ. ಹಾಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮ ರಾಮ ರಾಮಚಂದ್ರ, ನಾನೇನು ಅಪರಾಧ ಮಾಡಿದ್ದೆನು ಸ್ವಾಮಿ? ಈ ಘೋರ ದೃಶ್ಯವನ್ನು ನೋಡಲೆಂದೇ ನನ್ನನ್ನು ಇಲ್ಲಿಗೆ ಕಳುಹಿಸಿದೆಯಾ? ತ್ರಿಲೋಕ ಪಾವನಳಾದ ಸೀತಾಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಹೇ ರಾಮಚಂದ್ರ, ಏನು ಮಾಡಲಿ, ಏನು ಮಾಡಲಿ? ಅಮ್ಮ ಅಮ್ಮ, ನಿನ್ನ ಸ್ಥಿತಿಯೇ ಹೀಗಾದ ಮೇಲೆ ಸಾಮಾನ್ಯ ಜನರ ಪಾಡೇನು ತಾಯಿ? ಹೇ ರಾಮಚಂದ್ರ, ಈ ಘೋರ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಾಗಿತ್ತೆ. ಏನು ಮಾಡಲಿ, ಏನು ಮಾಡಲಿ? ಒಂದೇ ಏಟಿಗೆ ಸದೆ ಬಡಿಯಲೇ? ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ? ಹೇ ರಾಮಚಂದ್ರ, ಏನು ಮಾಡಲಿ? ಚಿತ್ತ ಚಾಂಚಲ್ಯದಿಂದ ಏನೇನೋ ಮಾತನಾಡುತ್ತಿರುವನಲ್ಲ. ಹೇ ರಾಮಚಂದ್ರ, ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸು ತಂದೆ, ಕ್ಷಮಿಸು. ಮಾತೆಯವರನ್ನು ಕಂಡಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡೆಂದು ರಾಮಚಂದ್ರನು ಹೇಳಿದ್ದನು. ಅವುಗಳನ್ನು ನೋಡದೆ, ತಿಳಿಯದೆ, ಅರಿಯದೆ ಏನೇನೋ ಮಾತನಾಡುತ್ತಿರುವೆನಲ್ಲ. ಇರಲಿ, ಮತ್ತೊಂದು ಸಾರಿ ಕುರುಹುಗಳನ್ನು ಶೋಧಿಸಿ ನೋಡಬೇಕು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರಾಮ. ರಾಮ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ಸೀತೆ ಇವಳಲ್ಲ, ಭೂಜಾತೆ ಇವಳಲ್ಲ ರಾಮ. ರಾಮ ರಾಮಚಂದ್ರ ರಾಘವ ರಾಮ. ಪಟ್ಟಣಗಳೆಲ್ಲವಾ
ಸುತ್ತಿದೆನಲ್ಲದೆ ಪಟ್ಟಣಗಳೆಲ್ಲವಾ ಸುತ್ತಿದೆನಲ್ಲದೆ ಚಿತ್ರದ ರಮನೆಯ ಚರಿಸಿದೆ ನಾನು ವಿಚಿತ್ರದ ಅರಮನೆಯ ಚರಿಸಿದೆ ನಾನು ಸೀತೆಯ ಕಾಣುವ ಪ್ರೀತಿಯದವುದೋ ತೆಯ ಪಾದವ ತಾನೆಂದು ಕಾಮೆನೋ ಸೀತೆಯ ಕಾಣುವ ಪ್ರೀತಿಯದವುದೋ ಮಾತೆಯ ಪಾದವ ತಾನೆಂದು ಕಾಮೆನೋ ಸೀತೆಯ ಕಾಣುವ ಪ್ರೀತಿಯದವುದೋ ರಾಮ ರಾಮ ಹೇ ರಾಮಚಂದ್ರ, ಎಲ್ಲಿ ಹುಡುಕಲಿ, ಏನು ಮಾಡಲಿ? ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲ. ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತ್ತು. 1 ಮಾಸದ ಅವಧಿಯೊಳಗಾಗಿ ಸೀತಾಮಾತೆಯವರನ್ನು ಹುಡುಕಿ ತರುವುದಾಗಿ ಬಂದ ನಾನು ರಿಕ್ತ ಹಸ್ತನಾಗಿ ಹಿಂತಿರುಗಿದನೇ ನನ್ನೊಡೆಯನಾದ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಏನು ಮಾಡಿ? ಮಾತೆಯವರು ಸಿಗಲಿಲ್ಲವೆಂದು ಶ್ರೀರಾಮಚಂದ್ರನಿಗೆ ತಿಳಿಸಿದರೆ ವಿರಹ ವೇದನೆಯನ್ನು ತಾಳಲಾರದೆ ಪ್ರಾಯೋಪ್ರವೇಶ ಮಾಡಿಕೊಳ್ಳುವನು. ಇನ್ನು ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ? ಈ ಘೋರ ವಾರ್ತೆಯನ್ನು ಅಯೋಧ್ಯೆಗೆ ತಿಳಿಸಿದರೆ ಅವರೆಲ್ಲ ಸಾಯುವರು. ನಾನೊಬ್ಬನು ಇದೊಂದು ವಿಷಯದಲ್ಲಿ ವಿಫಲನಾದರೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗುವುದು. ಏನು ಮಾಡಲಿ, ಏನು ಮಾಡಲಿ? ಈ ಲಂಕಾನಗರವನ್ನೊಳಗೊಂಡ ತ್ರಿಕೂಟಾಚಲ ಪರ್ವತವನ್ನೇ ಈ ನನ್ನ ಲಾಂಗೂಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವೆನು. ಅವರೇ ಹುಡುಕಿಕೊಳ್ಳಲಿ, ಅವರೇ ಹುಡುಕಿಕೊಳ್ಳಲಿ. ಆಂಜನೇಯ, ಆಂಜನೇಯ, ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಜಗನ್ಮಾತೆಯ ದರ್ಶನವಾಗುವುದು. ಧನ್ಯೋಸ್ಮಿ, ಧನ್ಯೋಸ್ಮಿ. ಜೈ ಜೈ ರಘುವೀರ ಸಮರ್ಥ. ಪರಿತಾಪನು ಬಡಳವ ಸೈಪೆನೆ ಪರಿತಾಪನು ಬಡಳವ ಬಾರೆ ನೀರೆ ತೋರೆ ಚತುರೆ ಬಾರೆ ನೀರೆ ತೋರೆ ಚತುರೆ ಸೈಬೆನೆ ಪರಿತಾಪನು ಬಡಳವ ಅವರೂಪವಂತಳ ನಾ ನೋಡುತ್ತಲೇ ಅವರೂಪವಂತಳ ನಾ ನೋಡುತ್ತಲೇ ಸಲಪವ ಪುಂದಲೋ ತಾಪವೆಂದಲೋ ಸಲಾಪವ ಪುಂದಲು ರಾಪವೆಂತದೋ ಸೈಬೆನೆ ಪರಿತಾಪನು ಬಡಳವ ಬಾರೆ ನೀರೆ ತೋರೆ ಚತುರೆ ಬಾರೆ ನೀರೆ ತೋರೆ ಚತುರೆ ಸೈಬೆನೆ ಪರಿತಾಪನು ಬಡಳವ ಉಪಟಳವ ಏ ಉಪಟಳವ ಏನಿ ಮನಸ್ಸಿನ ಕಳವಳ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ.
ಪೃಷ್ಟಾನ್ನ ಸೇವಿಸಿದರು ಮನಸ್ಸಿಗೆ ತೃಪ್ತಿ ಇಲ್ಲ. ಹಂಸತೋಲಿಕ ಕಲ್ಪದೋಳ್ ಪವಡಿಸಿದರು ಸುಖ ನಿದ್ದೆ ಇಲ್ಲ. ಅದಾವುದೋ ಬಿಡಿಸಲಾಗದ ಬಂಧನಕ್ಕೆ ಸಿಲುಕಿ ನೊಂದಿದೆ ಹೀಮನ. ಇದಕ್ಕೆಲ್ಲ ಕಾರಣ ಓ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಈ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಹರಿಯದವನಾಗಿರುವೆ. ಏನು ಮಾಡಲಿ, ನಾ ಏನು ಮಾಡಲಿ? ಆಗೆಯನ್ನು ಬಲತ್ಕರಿಸಲೇ? ಶಿವ 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 ಶಿವ, ಇದೆಂತಹ ನೀಚ ಕೃತ್ಯ. ಸುಮ್ಮನಿರಲೇ ದಕ್ಕಳಾರಳು ಸೀತೆ. ಅದಾವ ಪ್ರೀತಿ, ಅದಾವ ಮೋಹ, ಏನಾದರೂ ಸರಿ ಆಕೆಯನ್ನು ಒಂದೇ ನನ್ನ ಮನಸ್ಸಿನ ಕಾಂತಾರವನ್ನು ತೀರಿಸಿಕೊಳ್ಳಲೇಬೇಕು. ಸೀತಾ ಸೀತಾ ರಾಮ ರಾಮ ರಘುವರ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಬೋಧಯನ ಸಹಿಸೇ ರಾಕ್ಷಸ ಮಾಯ ಬೋಧಯನ ಸಹಿಸೇ ರಾಮ ರಾಕ್ಷಸ ಮಾಯ ಬೋಧಯನ ಸಹಿಸೇ 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 ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮಚಂದ್ರ ಪ್ರಭುವೇ
ಬಂಧನದಲ್ಲಿ ಬಾಳಲಿ. ಈ ನೀಚನಿಂದ ನನ್ನನ್ನು ಕಾಪಾಡುವವರು ಯಾರು ಇಲ್ಲವೇ? ಈ ಪಾಪಿಯಿಂದ ನನ್ನನ್ನು ಸಂರಕ್ಷಿಸುವವರು ಯಾರು ಇಲ್ಲವೇ? ರಾಮಚಂದ್ರ, ಮಕರಾಸುರರೇ, ನನ್ನ ಆಜ್ಞೆ ಆಗುವ ತನಕ ಯಾರನ್ನು ಒಳಗೆ ಬಿಡಕೂಡದು. ಅಷ್ಟೇ ಏಕೆ, ನೀವು ಕೂಡ ಒಳಗೆ ಬರಕೂಡದು. ಅಬ್ಬಬ್ಬ, ಏನು ರೂಪ, ಏನು ಲಾವಣ್ಯ! ಈಕೆಯನ್ನು ಸೇರದಿರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಸೀತಾ, ಸೀತಾ, ಕಾಂತಮಣಿಯಳ, ಈ ಕಾಂತಮಣಿಯಳ ಕಾಮನರಯಿಣಿಯ ಎಂತೋ ನಾ ಬಣ್ಣಿಪೇ. ಸೀತಾ, ಕಾಂತಮಣಿಯಳ, ಈ ಕಾಂತಮಣಿಯಳ ಎಂತೋ ನಾ ಬಣ್ಣಿಪೇ. ಸೀತಾ, ತ್ರಿಜಗಂಗಳೋಳು ಕಣನ ಭುಜಗವೇಣಿಗೆ ಸಾಟಿ. ತ್ರಿಜಗಂಗಳೋಳು ಕಣನ ಭುಜಗವೇಣಿಗೆ ಸಾಟಿ. ಸೀತಾ, ತ್ರಿಜಗಂಗಳೋಳು ಕಣನ ಭುಜಗವೇಣಿಗೆ ಸಾಟಿ. ಅಜಯ ಮನಗೆ ಮರಣ, ಅಜಯ ಮನಗೆ ಮರಣ. ಧ್ವಜವೆನಿಪ ನೋಟದ ಮದ ಗಜಗಮನಿಯ ಇಳೆಂತು ನಾ ಬಣ್ಣಿಪೆ. ಕಾಂತಮಣಿಯಳ, ಈ ಕಾಂತಮಣಿಯಳ, ಕಾಂತಮಣಿಯಳ, ಈ ಕಾಂತಮಣಿಯಳ ಕಾಮನರಯಿಣಿಯ ಎಂತೂ ನಾ ಬಣ್ಣಿಪೆ. ಅದೆಂತೂ ನಾ ಬಣ್ಣಿಪೆ, ಅದೆಂತೂ ನಾ ಬಣ್ಣಿಪೆ. ಸೀತಾ, ಬಹು ದಿನಗಳಿಂದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟಧರಿಸಿ ಆಗುವ ಸೀತಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ಅಷ್ಟೇ ಏಕೆ, ನನ್ನ ಸದಿಪ ಮಂಡೋದರಿಯೂ ಕೂಡ ನಿನಗೆ ದಾಸಾನುದಾಸಳಾಗುವಳು. ಹೆಚ್ಚೇನು ಜಾನಕಿ, ಚಕ್ರವರ್ತಿಯಾದ ನಾನು ಕೂಡ ನಿನಗೆ ದಾಸಾನುದಾಸನಾಗುವನು. ರಾಮಚಂದ್ರ, ಈ ದ್ರೋಣನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಎಲ್ಲಿರುವೆ ಪ್ರಭುವೆ? ಈ ನೀಚನಿಂದ ನನ್ನನ್ನು ಸಂರಕ್ಷಿಸುವವರು ಯಾರು ಇಲ್ಲವೇ? ಈ ದೂತರಿಂದ ನನ್ನನ್ನು ಕಾಪಾಡುವವರು ಯಾರು ಇಲ್ಲವೇ? ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು ಜಾನಕಿ. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಈಡೇರಿಸು. ಛೀ, ನೀಚನೆ, ನಿರ್ಲಜ್ಜನೆ, ನಿಕೃಷ್ಟನೆ! ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ಕರೆದುಕೊಂಡು ಬಂದಿರುವೆ. ಈಗಲೂ ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಯ ಪಾದಗಳಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಆತನ ಕೀರ್ತಿಯನ್ನು ಹೊಂದುವೆ, ಯಶಸ್ಸನ್ನು ಪಡೆಯುವೆ. ಕಡಂಗಾಡಿಯಲ್ಲಿ ಹೇಳಿ ರಾಮನೋ ನಿಲ್ಲುವನೆ, ನಿಲ್ಲುವನೆ, ನಿಲ್ಲುವನೆ. ಜಾನಕಿ, ಕಡಂಗಾಡಿಯಲ್ಲಿ ಹೇಳಿ ರಾಮ
ನಿಲ್ಲುವನೆ ನಿಲ್ಲುವನೆ ಬಡಿದು ನಾವು ಕಡಿವನೇಗಲೇ ಪಡನೆ ಹೋಗಿ ನಾವು ಕಡಗರದಿಂದ ಜಾನಗೆ ಬಡಿದು ನಾವು ಕಡಿವೆನೇಗಲೇ ಪಡನೆ ಹೋಗಿ ನಾವು ಕಡಗರದಿಂದ ಗಡಗಡ ನಡಿಗಿಸಿ ಬೆಡಗನು ಅಡಗಿಸುವೆ ಗಡಗಡ ನಡಿಗಿಸಿ ಬೆಡಗನು ಅಡಗಿಸುವೆ ಕಡಕ್ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ 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 ಜಾನಗೆ ಆ ನಿನ್ನ ಹೇಳಿಯಾದ ರಾಮನಿಗೆ ಈ ವಿಷಯವು ತಿಳಿದರು ಈ ಸಾಗರವನ್ನು ದಾಟಿ ಬರಲು ಅಸಮರ್ಥನು ಅವನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು ಜಾನಕಿ ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಈಡೇರಿಸು ಶಿವಧನಸ್ಸನ್ನೇ ಮುರಿದು ತನ್ನ ಕ್ಷಾತ್ರ ತೇಜವನ್ನೇ ಜಗತ್ತಿಗೆ ಸಾರಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು ನನ್ನನ್ನಲ್ಲ ನನ್ನ ನೆರಳನ್ನು ಕೂಡ ನೀನು ಸೋಕಲಾರೆ ನಿನಗೆ ಮೃತ್ಯುವು ಸಮೀಪಿಸುತ್ತಿರುವುದು ಎಚ್ಚರವಾಗು ಜಾನಗೆ ಸಾಕು ಮಾಡು ಈ ನಿನ್ನ ಬೀರು ನುಡಿಗಳನ್ನ ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕಗಳೇ ಆಶ್ಚರ್ಯ ಪಡುವುದು ಇಂತಹ ನಾನು ಆ ನಿನ್ನ ಏಡಿಯಾದ ರಾಮನಿಗೆ ಎದರಕ್ಕವನಲ್ಲ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ ನೀನಾಗೆ ಒಲೆದು ಬಂದರೆ ಸರಿ ಇಲ್ಲವಾದರೆ ನಾನಾಗೆ ಬಲಕ್ಕರಿಸಬೇಕಾದದು ಎಚ್ಚರಿಕೆ ಶ್ರೀರಾಮಚಂದ್ರನಿಗೆ ಎದುರಾಗಿ ನಿಲ್ಲಬಲ್ಲೆಯ ಕಾಡಿಗಿಚ್ಚಿಗೆ ತುಣಬೆ ಎದುರಾದಂತೆ ಆತನನ್ನು ಜಯಿಸಿ ಗೆಲ್ಲಬಲ್ಲೆಯ ನಿನಗೆ ಮೃತ್ಯು ಸಮೀಪಿಸುತ್ತಿರುವುದು ಎಚ್ಚರನಾಗು ಬಲೆ ಬಲೆ ಸೇವಿಸೆ ಬಂದಿರ್ಪೇನೆ ಜಾನಕಿ ನಿನ್ನ ಸೇವಿಸೆ ಬಂದಿರ್ಪೇನೆ ರಾಜೀವಲೋಚನೆ ನಿನ್ನನು ರಾಘವಂ ಸಕಲ ವಸ್ತ್ರಾಭರಣಗಳ ತಂದಿರುವೆ ಜಾನಕಿ ಸಕಲ ವಸ್ತ್ರಾಭರಣಗಳ ತಂದಿರುವೆ ಎನ್ನೊಳು ನೀ ಮನ ಕೊಡು ನೀ ಸೀತಾ ಸೊಬಗಿನ ಮಣೆ ಸೊಗಸಿನ ಕಣೆ ಸಿದ ಸೊಗಸಿನ ಮಣೆ ಸೊಬಗಿನ ಕಣೆ ಮುಗವ್ವ ತೋರೆ ಮುದದಿ ನೀರೆ ಸಿದ ಮುಗವ್ವ ತೋರೆ ಮುದದಿ ನೀರೆ ಬಗೆಯಳಿಂತೋ ಬಹುವಿಧದಲ್ಲಿ ಸಿದ ಬಗೆಯಳಿಂತೋ ಬಹುವಿಧದಲ್ಲಿ ಸಿದ ಬಗೆಯಳಿಂತೋ ಬಹುವಿಧದಲ್ಲಿ ಬಗೆಯಳಿಂತೋ ಬಹುವಿಧದಲ್ಲಿ ದುಗುಡ ಬೇತಕ್ಕೆ ತುಗುಡ ಬೇತಗೆ ಯುಗಲೋಚನೆ ಮಿಗೆ ಯೋಚನೆ ಯುಗಗಳೆಂ ಸರಿಸು ಗುಣಾಕರೆ ಯುಗಲೋಚನೆ
ಯೋಚನೆ ದಿವ್ಯ ಯೋಚನೆ ಯುಗಗಳೆಂದರಿಸು ಗುಣಾಕರೆ ನಗು ನಗುದಿಲ್ಲಿಗೆ ಬಾರೆ ನಗು ನಗುದಿಲ್ಲಿಗೆ ಬಾರೆ ನಗು ನಗುದಿಲ್ಲಿಗೆ ಬಾರೆ ಸೀತಾ ನಗು ನಗುದಿಲ್ಲಿಗೆ ಬಾರೆ ನಗು ನಗುದಿಲ್ಲಿಗೆ ಬಾರೆ ಬಂದುಗ ಮುಗದರ ಮುಗೆ ಸೊಗ ಬಂದುಗ ಮುಗದರ ಮುಗೆ ಮುದ್ದಾಡುವೆ ಬಾ ಕೋಮಲೆ ಮುದ್ದಾಂಬೋಜ ದಳನಯನೆ ಮತ್ತನೆಯ ನೆಡಬೆಡಗಿನಿ ಮತ್ತನೆಯ ನೆಡಬೆಡಗಿನಿ ಸೀತಾ ಮತ್ತನೆಯ ನೆಡಬೆಡಗಿನಿ ಮತ್ತ ತರಳಾಗಿ ಬಾರೇಲೆ ಮತ್ತ ತರಳಾಗಿ ಬಾರೇಲೆ ತಾಂಬೋಜ ತಳನಯನೆ 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 ನಯ ವಿನಯದಿಂದ ನಿನ್ನನ್ನು ಪ್ರಾರ್ಥಿಸುತ್ತಿರುವೆನು. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದಲ್ಲಿ ನಾನಾಗೆ ನಿನ್ನನ್ನು ಬಲತ್ಕರಿಸಬೇಕಾದೀತು. ಎಚ್ಚರರಾಗಿ ಅಷ್ಟ ದಿಕ್ಪಾಲಕರುಗಳಿರ ಈ ತರ ಅಷ್ಟೈಶ್ವರ್ಯಗಳು ಸರ್ವನಾಶವಾಗಲಿ. ಈ ರೀತಿ ದುರಾಲೋಚನೆ ಮಾಡುತ್ತಿರುವ ಈ ತರ ಶತ ಶಿರಸ್ಸುಗಳು ಸಿಡಿದು ಬೀಳಲಿ. ಈ ತರ ನಾಲಿಗೆಯು ಸೇದು ಹೋಗಲಿ. ಅಬ್ಬಾ ವಸುಂಧರೆ, ನಿನ್ನ ಗರ್ಭವು ಒಡೆದು ಈ ಭಾಗವಾಗಿ ಈ ಅಭಾಗಿನಿಯಾದ ಸೀತೆಯನ್ನು ನಿನ್ನ ಉದರದಲ್ಲಿ ಧರಿಸಲಾರೆಯ ರಾಮಚಂದ್ರ, ನನ್ನನ್ನು ಕಾಪಾಡುವರಾರು? ಏನು ನಾನು ಸಮರ್ಥನೆ ನೋಡಲಾರೆ, ಸಹಿಸಲಾರೆ. ಸೀತಾ ಸಿದ್ಧವಾಗು ನನ್ನ ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಇಂಥ ಹೀನ ಕಾರ್ಯ ಮಾಡುತ್ತಿರಲು ನಾಚಿಕೆ ಆಗುತ್ತಿಲ್ಲವೇ? ಯಾರು ನನ್ನ ಬಟ್ಟ ಧರಿಸಿ ಮಂಡೋದಿರೆ ನುಡಿಗಳೇ ಇವು. ಸ್ವಾಮಿ, ಈ ನಿಶರಾತ್ರಿಯಲ್ಲಿ ಈ ಸ್ಥಳದಲ್ಲಿ ನಾನೇನು ಕನಸು ಕಾಣುತ್ತಿರುವೆನು? ಪ್ರಾಣೇಶ್ವರ, ನೀವು ಸೀತೆಯನ್ನು ಅಪಹರಿಸಿಕೊಂಡು ಹೋದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಮಾಡುವರಿ? ಜಾನಕಿ, ಅಂದು ಸ್ವಯಂವರ ಸಭೆಯಲ್ಲಿ ರಾಮನು ಶಿವಧನಸ್ಸನ್ನು ಮುರಿದಾಗ ನಾನೊಂದು ಬಾರಿ ಅಪಮಾನಿತನಾಗಿದ್ದನು. ಇನ್ನು ನನ್ನ ತಂಗಿ ಶೂರ್ಪನಕನು ಕಿವಿ ಮೂಗುಗಳನ್ನು ಕುಯ್ದುಕೊಂಡು ಎದುರು ಬಂದು ನಿಂತಾಗ ಮತ್ತೊಂದು ಸಾರಿ ಅಪಮಾನಿತನಾದನು. ಇವೆರಡರ ಪ್ರತಿಶೋಧಕ್ಕಾಗಿಯೇ ಸೀತೆಯನ್ನು ಅಪಹರಿಸಿ ತಂದಿದ್ದು. ಈಗ ನೀನು ಬಂದು ನನ್ನ ಉದ್ದೇಶವೆಲ್ಲವೂ ಭಂಗವಾಯಿತು. ಅವೆಲ್ಲವೂ ನಾಶವಾಗಿ ಹೋಗಲಿ. ನಾಶವಾಗುವುದು ದೇಹಾಂತದೊಡನೆ. ನಡೆ ನೀನಿನ್ನು ಅಂತಃಪುರಕ್ಕೆ ನಡೆ. ಜಾನಕಿ, ನಿನಗಿನ್ನೊಂದು ಮಾಸದ ಅವಧಿಯನ್ನು ಕೊಡುವೆನು. ಅಷ್ಟರೊಳಗೆ ನೀನಾಗಿ ಒಲೆದು ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ಕತ್ತರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿಬಿಡುತ್ತೇನೆ. ಎಚ್ಚರಿಕೆ.